ನಮಸ್ತೆ ವೀಕ್ಷಕರೇ, ಇವತ್ತು ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಚಳಿಗಾಲ ಅಲ್ವಾ, ಚಳಿಗಾಲ ಮಳೆಗಾಲ ಈ ಥರ ಎಲ್ಲ ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಮಾಡಿ ಇಟ್ಕೋಬೋದು. ಮನೆಯಲ್ಲಿ ಒಂದು ತಿಂಗಳವರೆಗೂ ಕೂಡ ಇಟ್ಕೋಬೋದು. ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಆಮೇಲೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಬೇಗ ಪೌಡ್ರ್ ಹಾಕಿರೋದ್ರಿಂದ ಬೇಗ ಒತ್ತೋಗ್ಬಿಡುತ್ತೆ. ನೀವು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದು ಆಫ್ ಮಾಡ್ಕೊಬಿಡ್ಬೇಕು. ಅದಕ್ಕೆ ಖಾರ ಪುಡಿ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಖಾರ ಪುಡಿ ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು, ಹಾಗಾಗಿ ಒಂದು ಸ್ವಲ್ಪ ಉಪ್ಪು. ಫಸ್ಟ್ ಸ್ಟೆಪ್ಪಲ್ಲಿ ಈಗ ಇದನ್ನು ಮಂಡಕ್ಕಿ ಎಲ್ಲ ಖಾರನ ಹಿಡಿಬೇಕು. ಹಾಗಾಗಿ ಅದಕ್ಕೋಸ್ಕರ ನಾನು ಎಣ್ಣೆಗೆ ಇದೆಲ್ಲ ಪೌಡರ್ನೆಲ್ಲ ಹಾಕಿದ್ದೀನಿ. ಖಾರ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮಾತ್ರ ಕಮ್ಮಿ ಮಾಡ್ಕೊಳೋದು ಮಾತ್ರ ಮರ್ಕೊಬಿಡಿ. ಕಮ್ಮಿ ಅಲ್ಲ, ಆಫೇ ಮಾಡಿಬಿಡಿ ನೀವು. ಇಲ್ಲ ಅಂತಂದರೆ ಅದು ಬೇಗ ಒತ್ತೋಗ್ಬಿಡುತ್ತೆ. ಎಣ್ಣೆ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಬೇಗ ಒತ್ತೋಗ್ಬಿಡುತ್ತೆ. ಇದನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲ್ವಾ. ಇನ್ನು ನಾವು ನೆಕ್ಸ್ಟ್ ಇನ್ನೊಂದು ಬಾಣಲಿಯಲ್ಲಿ ನಾವು ಕಡಲೆ ಬೀಜನೆಲ್ಲ ಹುರ್ಕೋಬೇಕಲ್ವ. ಕಡಲೆ ಬೀಜ, ಕೊಬ್ಬರಿ ಅದನ್ನೆಲ್ಲ ಹುರ್ಕೋಬೇಕಾದಾಗ ನಾವು ಈ ರೀತಿ ಮಂಡಕ್ಕಿ ಹಿಡಿಯೋದಿಲ್ಲ ಖಾರ. ಅದಕ್ಕೋಸ್ಕರನೇ ನಾವು ಫಸ್ಟಿಗೆ ಖಾರನ ಇದಕ್ಕೆ ಇಡಿಸ್ಬೇಕು ಅಲ್ವಾ. ಹಾಗಾಗಿ ಇದನ್ನು ಫಸ್ಟು ನಾವು ಮಾಡ್ಕೋತಾ ಇದ್ದೀವಿ. ನೋಡಿ, ಸೆಕೆಂಡಾಗಿ ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಏನು ರೋಸ್ಟ್ ಮಾಡಬೇಕು, ನಾನು ಇದ್ರ ಮೇಲೆ ನಾನು ಎಣ್ಣೆ ಹಾಕಿದರೆ ಅದು ನಿಮಗೆ ಖಾರ ಎಲ್ಲ ಇದಕ್ಕೆ ಕಡಲೆ ಬೀಜಕ್ಕೆ ಹಿಡ್ಕೊಬಿಡುತ್ತೆ, ಜಾಸ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರ ಫಸ್ಟ್ ನೀವು ಪುರಿಗೆ ನೀವು ಹಿಡ್ಕೋಬೇಕು ಖಾರ. ಹಾಗಾಗಿ ನೀವು ಅದನ್ನು ಮಾಡ್ಕೋಬೇಕಾಗತ್ತೆ. ಇದು ನೋಡಿ, ಎಣ್ಣೆಯಲ್ಲಿ ಬಿಸಿ ಆದ ತಕ್ಷಣ ಕಡಲೆ ಬೀಜ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಬೈ ಸ್ಟೆಪ್ಪು ನಾವು ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅಲ್ವಾ. ಈಗ ನೆಕ್ಸ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿನ ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಅಲ್ವಾ. ಉದ್ದುದಾಗಿ ಕಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ರೋಸ್ಟು ಚೆನ್ನಾಗಾಗುತ್ತೆ ಮತ್ತು ತಿನ್ನಲಿಕ್ಕೆ ಚೆನ್ನಾಗಿ ಸಿಗುತ್ತೆ. ತುಂಬ ಸಣ್ಣದು ಮಾಡಬಾರ್ದು, ಚೆನ್ನಾಗಿ ಅನಿಸೋದಿಲ್ಲ. ಮತ್ತು ದಪ್ಪ ಮಾಡಿದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಉದ್ದ ಇರಬೇಕು, ಸ್ಲಿಮ್ಮಾಗಿರಬೇಕು ಅಲ್ವಾ. ನೋಡಿ, ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಈ ರೀತಿ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಉರಿಗಡಲೆ ಅಲ್ವಾ. ನೋಡಿ, ಉರಿಗಡಲೆ ನಾವು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಹಾಕ್ಬಿಟ್ರೆ ಅದು ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ರೋಸ್ಟಾಗಿ. ಹಾಗಾಗಿ ಯಾವ ಆರ್ಡ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಅದೇ ರೀತಿ ನೀವು ಕೂಡ ಅದೇ ಆರ್ಡ್ರಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಫ್ರೆಶ್ ಆಗಿದೆ ಮಾತ್ರ. ಕರಿಬೇವಿನ ಸೊಪ್ಪು ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಫ್ರೈ ಆಗಬೇಕು, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನೀವು ಮಾಡಿ. ಇದಕ್ಕೆ ನೀವು ಮೆಣಸಿನ್ಕಾಯಿ ಹಾಕಿದರೂ ತುಂಬ ಚೆನ್ನಾಗುತ್ತೆ. ಒಣಮೆಣಸಿನ್ಕಾಯಿ ಹಾಕಿದರೆ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಹಾಕ್ಬೋದು. ನಾವು ಫಸ್ಟಿಗಲೇ ಖಾರ ಪುಡಿಯಲ್ಲಿ ಖಾರ ಕೊಟ್ಟಿದ್ದೀವಿ ಅಲ್ವಾ, ಹಾಗಾಗಿ ನೋ ಪ್ರಾಬ್ಲಮ್. ನಮಗೆ ಇನ್ನೂ ಖಾರ ಬೇಕು ಅಂದರೆ ನೀವು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಆ ಎಣ್ಣೆ ಮೇಲೆ ಫ್ರೈ ಮಾಡಿಕೊಂಡು. ಅದೆಲ್ಲ ಫ್ರೈ ಆದಮೇಲೆ ನೋಡಿ, ಆ ದೊಡ್ಡ ಬಾಣಲಿಗೆ ನಾನು ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ. ನಾವು ಹುರಿದಿರ್ತಕ್ಕಂಥ ಮಸಾಲ ಇನ್ಕ್ಲೂಡಿಂಗ್ ಆಯಿಲು ಎಲ್ಲ ಫ್ಲೇವರ್ಸ್ ಬಂದುಬಿಟ್ಟಿರುತ್ತೆ ಆಯಿಲಿಗೆ. ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಅಲ್ವಾ. ನೋಡಿ, ಚೆನ್ನಾಗಿ ಎರಡಕ್ಕೂ ಕೂಡ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಆಲ್ರೆಡಿ ನಮ್ಮದು ಪುರಿ ಫ್ಲೇವರ್ಸ್ ಬಂದುಬಿಟ್ಟಿದೆ. ಖಾರ, ಅರಿಶಿನ, ಉಪ್ಪು ಎಲ್ಲ ಬಂದುಬಿಟ್ಟಿದೆ. ಮತ್ತು ನಾವು ಇನ್ನು ಸ್ಪೈಸಸ್ ಏನು ಬೇಕೋ ಅದನ್ನು ಆ್ಯಡ್ ಮಾಡಿದ್ದೀನಿ. ಕಡಲೆ ಬೀಜ, ಕರಮ್ ಅನ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲಕ್ಕೆಲ್ಲ ತುಂಬ ಫೇವ್ರೇಟು. ನೀವು ಒಂದು ಕ್ಲೋಸ್ಡ್ ಕಂಟೈನರ್, ಏರ್ ಟೈಟ್ ಕಂಟೈನರ್ ಮಾಡಿ ಇಟ್ಕೊಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಇದು ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಲ್ವಾ. ಈ ರೀತಿ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಚಿಕ್ಕವರಿದ್ದಾಗಲೂ ಕೂಡ ನಮ್ಮ ಮದರ್ ಹೀಗೆ ಮಾಡಿಕೊಡ್ತಾಯಿದ್ರು, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಕೊಡ್ಬೋದು. ನೋಡಿ, ಏನು ಸೂಪರಾಗಿ ಆಗಿದೆ ಅಂತ ಅಲ್ವಾ. ಇದೇ ರೀತಿ ಈಗ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.